ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಸಾಯಂಕಾಲದ ಊಟಕ್ಕೆ ಚಿಕನ್ ವೈಟ್ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಸಿರು ಮೆಣಸಿನಕಾಯಿ ಎಣ್ಣೆಲಿ ಒಂದು ಫ್ರೈ ಮಾಡ್ಕೊಂಬಿಟ್ಟು ಲೈಟಾಗಿ ಇದು ಪೇಸ್ಟ್ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು 10 ಹಸಿರು ಮೆಣಸಿನಕಾಯಿ, ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಶುಂಠಿ ಒಂದು 2 ಇಂಚು, ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಹಸಿಗೊಂಡು ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಸಾಕು, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇದು ಹಾಕಿದೆ. ರುಬ್ಕೊಳ್ಳೋಣ. ಆರಿದ ಮೇಲೆ ರುಬ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಕುಕ್ಕರ್ ಬಿಸಿ ಆಗಲಿ, ಎಣ್ಣೆ ಹಾಕೋಬೇಕು. ಇದು ಮಸಾಲ, ಬಿರಿಯಾನಿ ಮಸಾಲ. ಒಂದು 10 ಮೆಣಸು, ಸೋಂಪು ಕಾಳು, ಸ್ವಲ್ಪ ಚಕ್ಕೆ, ಒಂದು ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಒಂದು 2 ಲವಂಗ, ಒಂದು ಏಲಕ್ಕಿ, ಇಷ್ಟು ಪೌಡ್ರ್ ಮಾಡ್ಕೋಬೇಕು. ಒಂದು 50 ಗ್ರಾಮ್ ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಡ್ 2 ಈರುಳ್ಳಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಅಷ್ಟದು ಫ್ರೈ ಆದರೆ ಸಾಕು. ಚಿಕನ್ ಹಾಕ್ತಾ ಇದ್ದೀನಿ. ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ, ಟೊಮೆಟೊ ಒಂದೇ ಟೊಮೆಟೊ ಮೀಡಿಯಮ್ ಸೈಜ್. ರುಬ್ಬಿರೋದು ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಶುಂಠಿ ರುಬ್ಬಿರೋದು. ಮೊಸರು 3 ಸ್ಪೂನು, ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪು, ಪುದೀನ ಸೊಪ್ಪು ಒಂದು ಅರ್ಧ ಕಪ್ಪು. ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು 2 ರಿಂದ 3 ನಿಮಿಷ. ಮೊಸರು ಹಾಕ್ತಿದ್ದೀನಲ್ಲ, ಹಸಿ ವಾಸನೆ ಹೋಗೋರಿಗೆ. ಬಿರಿಯಾನಿ ಮಸಾಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕ್ತೀನಿ. ಕಳ್ಳುಪ್ಪು ಹಾಕ್ತಾ ಇದ್ದೀನಿ. ಅಕ್ಕಿ ನಾನು ತೊಳೆದು ಇಟ್ಕೊಂಡಿದ್ದೆ 10 ನಿಮಿಷ ಮುಂಚೆನೆಯ. ತುಂಬ ಸಿಂಪಲ್ಲು, ಬೇಗನೆ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬೇಗ ಆಗುತ್ತೆ. ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀರು ಹಾಕ್ತಾ ಇದ್ದೀನಿ. ಒಂದು ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕ್ತಾ ಇದ್ದೀನಿ, 1 ನಿಂಬೆಹಣ್ಣು. ಆಗಿದೆ. ಉಪ್ಪು ಮುಚ್ಚಳ ಮುಚ್ಚಿಬಿಡೋಣ. 2 ವಿಸಿಲ್ ಕೂಗಿಸ್ಕೋಬೇಕು. ಉಪ್ಪು ಕರೆಕ್ಟ್ ಇದೆ ನೋಡ್ಕೊಳ್ಳಿ. 2 ಸ್ಪೂನು ತುಪ್ಪ. ಮುಚ್ಚಳ ಮುಚ್ತಾ ಇದ್ದೀವಿ. 2 ವಿಸಿಲ್ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಚಿಕನ್ ವೈಟ್ ಪಲಾವ್ ರೆಡಿ ಆಗಿದೆ. ನಮ್ಮ ಚಾನಲ್ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು.